ನಮಸ್ಕಾರ. ನಾನು ನಿಮಗೆ ಇವತ್ತು ಗುರು ದತ್ತಾತ್ರೇಯ ದೇವರ ಬಗ್ಗೆ ಹೇಳುತ್ತೇನೆ. ದತ್ತಾತ್ರೇಯ ಗುರು ಹಿಂದೂ ಧರ್ಮದಲ್ಲಿ ಗುರುತತ್ವದ ಪರಮ ಗುರು ಆಗಿದ್ದಾರೆ. ಮಾರ್ಗಶಿರ ಮಾಸದ ಪೌರ್ಣಿಮೆಯ ದಿನ ದತ್ತ ಜಯಂತಿ ಎಂದು ಆಚರಿಸಲಾಗುತ್ತದೆ. ಈ ದಿನ ದತ್ತಾತ್ರೇಯನ್ನು ಭೂಮಿಯ ಮೇಲೆ ಅವತಾರ ಪಡೆದ ದಿನ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ದತ್ತಾತ್ರೇಯರು ಬ್ರಹ್ಮ, ವಿಷ್ಣು, ಮಹೇಶ್ವರ ಈ ಮೂರರ ಸಂಯುಕ್ತ ಅವತಾರ ಎಂದು ಹೇಳಲಾಗುತ್ತದೆ. ಅಂದರೆ ಮೂರು ದೇವರು ಜ್ಞಾನ, ಶಕ್ತಿ, ಕರುಣೆ ಎಲ್ಲವನ್ನೂ ಒಂದೇ ದೇವರೂಪದಲ್ಲಿ ಕಾಣಬಹುದು. ಬ್ರಹ್ಮ ಸೃಷ್ಟಿ ಶಕ್ತಿ, ವಿಷ್ಣು ಪಾಲನೆ, ಮಹೇಶ್ವರ ಧ್ವಂಸ ಶಕ್ತಿ. ಈ ಮೂರು ಶಕ್ತಿಗಳು ಒಂದಾಗಿ ದತ್ತಾತ್ರೇಯರಾಗಿದ್ದಾರೆ. ಆದುದರಿಂದ ಅವರನ್ನು ಅವಧೂತ ಯೋಗೇಶ್ವರ ಎಂದು ಕರೆಯಲಾಗಿದೆ. ದತ್ತ ಜಯಂತಿಯ ಧಾರ್ಮಿಕ ಮಹತ್ವ. ಈ ದಿನದಂದು ಉಪವಾಸ, ಜಪ, ಪಾರಾಯಣ, ಗುರುಪೂಜೆ ಮಾಡಲಾಗುತ್ತದೆ. ದತ್ತಾತ್ರೇಯರಿಗೆ ವಿಶೇಷವಾದ ಶ್ರೀಪಾದ, ಶ್ರೀವಲ್ಲಭ ಚರಿತ್ರೆ, ಗುರುಚರಿತ್ರೆ ಓದುವುದು ಪವಿತ್ರವಾದದ್ದು. ನಮ್ಮ ಕರ್ನಾಟಕದಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ ಈ ದತ್ತ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಕೆಲವು ಕಡೆ ಲಕ್ಷಾಂತರ ಭಕ್ತರು ಸೇರುತ್ತಾರೆ. ದತ್ತಾತ್ರೇಯ ಆರಾಧನೆಯಿಂದ ಮನಸ್ಸಿಗೆ ಶಾಂತಿ, ಆತ್ಮಸ್ಫೂರ್ತಿ, ಜ್ಞಾನ, ಪಾಪಪತನ, ಕುಟುಂಬದಲ್ಲಿ ಸಾಮರಸ್ಯ ದೊರೆಯುತ್ತದೆ ಎಂದು ಭಕ್ತರು ನಂಬುತ್ತಾರೆ. ದತ್ತ ಜಯಂತಿಯ ದಿನ ಭಜನೆ, ದತ್ತನ ಹಾಡುಗಳು, ದತ್ತನಾಮ ಸ್ಮರಣೆ ಮಾಡುವುದು ಪರಂಪರೆಯಾಗಿದೆ. ಈಗ ಒಂದು ಪೌರಾಣಿಕ ಕಥೆ ಕೇಳೋಣ. ಅನಸೂಯ ದೇವಿ ದತ್ತಾತ್ರೇಯವರ ತಾಯಿ ಎಂದು ಹೇಳಲಾಗಿದೆ. ಅನಸೂಯ ದೇವಿ ಪತಿವ್ರತೆಗಳ ಶಿರೋಮಣಿ. ಅವರ ಕಥೆಯಲ್ಲಿ ಸತ್ಯ, ಭಕ್ತಿ, ಪಾವಿತ್ರ್ಯ ಮತ್ತು ಪತಿವ್ರತ ಶಕ್ತಿ. ಅತ್ರಿ ಮಹರ್ಷಿಯವರ ಧರ್ಮಪತ್ನಿ. ಅವರು ಅತ್ಯಂತ ಶುದ್ಧ ಮನಸ್ಸಿನವರು, ದೈವಿ ಶಕ್ತಿಯವರು. ಅವರ ಪತಿವ್ರತ ಶಕ್ತಿಯು ಲೋಕವಿಖ್ಯಾತವಾಗಿತ್ತು. ಮೂರು ಲೋಕಗಳಲ್ಲಿ ಅವರ ಪರಿಶುದ್ಧತೆಯನ್ನು ಹೊಗಳಲಾಗುತ್ತಿತ್ತು. ಬ್ರಹ್ಮ, ವಿಷ್ಣು, ಮಹೇಶ್ವರರ ಪತ್ನಿಯರಾದ ಸರಸ್ವತಿ, ಲಕ್ಷ್ಮೀ, ಪಾರ್ವತಿ ಇವರು ಅನಸೂಯಳ ಪವಿತ್ರತೆಗೆ ಸಮ ಇಲ್ಲ ಎಂಬ ಮಾತುಗಳು ಕೇಳಿ ಸ್ವಲ್ಪ ಹಿಂಗಿಸಿಕೊಂಡರು. ಅವರನ್ನು ತಮ್ಮ ಪತಿಗಳಿಗೆ ತ್ರಿಮೂರ್ತಿಗಳಿಗೆ ಅನಸೂಯಳ ಪತಿವ್ರತೆ ಶಕ್ತಿಯನ್ನು ಪರೀಕ್ಷಿಸಿ ಎಂದು ಹೇಳುತ್ತಾರೆ. ತ್ರಿಮೂರ್ತಿಗಳು ಸನ್ಯಾಸಿಯ ರೂಪದಲ್ಲಿ ಅತ್ರಿಯ ಅಂದರೆ ಅನಸೂಯ ಮನೆಗೆ ಬರುತ್ತಾರೆ. ಅವರು ಅನಸೂಯಳ ಬಳಿ ಭಿಕ್ಷೆ ಕೇಳುತ್ತಾರೆ. ಆದರೆ ಅವರು ಒಂದು ಷರತ್ತು ಇಟ್ಟರು. ಅದು ಏನೆಂದರೆ ನಮಗೆ ವಸ್ತ್ರ ಇಲ್ಲದೆ ಭಿಕ್ಷೆ ನೀಡಬೇಕೆಂದು. ಇದು ಪತಿವ್ರತೆ ಅನಸೂಯ ದೇವಿಗೆ ಅತ್ಯಂತ ಕಷ್ಟಕರ ಪರೀಕ್ಷೆ. ಆದರೆ ಅನಸೂಯ ದೇವಿ ಪರೀಕ್ಷೆಯ ಉದ್ದೇಶ ಅರಿತುಕೊಂಡರು. ತಮ್ಮ ಪವಿತ್ರ ತಪಬಲದಿಂದ ಈ ಮೂರು ಭಿಕ್ಷುಕಗಳನ್ನು ಮೂವರು ಶಿಶುಗಳಾಗಿ ಪರಿವರ್ತಿಸಿದ್ದರು. ಅವರು ತನ್ನ ಪತಿವ್ರತೆಯ ಶಕ್ತಿಯಿಂದ ತ್ರಿಮೂರ್ತಿಯರನ್ನು ಶಿಶುಗಳನ್ನಾಗಿ ಮಾಡುತ್ತಾರೆ. ಶಿಶುಗಳ ಮುಂದೆ ಲಜ್ಜೆಯೂ ಇಲ್ಲ. ಹೀಗಾಗಿ ಅವರು ಅವರಿಗೆ ಎತ್ತಿಕೊಂಡು ಸ್ನಾನ ಮಾಡಿಸಿ ಹಾಲು ಕುಡಿಸಿದ್ದರು ಮತ್ತು ಹಾಡಿ ಮಲಗಿಸಿದ್ದರು. ತ್ರಿಮೂರ್ತಿಯರು ಸಂತುಷ್ಟರಾದರು. ತ್ರಿಮೂರ್ತಿಯರು ತಮ್ಮ ನಿಜ ಸ್ವರೂಪಕ್ಕೆ ಬಂದರು ಮತ್ತು ಹೀಗೆ ಹೇಳಿದ್ದರು: ಮಾತೆ, ನಿನ್ನ ಪವಿತ್ರತೆಗೆ ನಾವು ಮೆಚ್ಚಿದ್ದೇವೆ. ನೀನು ಯೋಗೇಶ್ವರನಾದ ಪುತ್ರನನ್ನು ಪಡೆಯುವೆ. ಅದರ ಪ್ರಕಾರವೇ ಅನಸೂಯ ದೇವಿಗೆ ದತ್ತಾತ್ರೇಯರು ಜನಿಸಿದ್ದರು. ಅನಸೂಯ ದೇವಿ ದತ್ತಾತ್ರೇಯರ ಜೀವನದ ಮೊದಲ ಗುರು. ಅವರು ತಮ್ಮ ಮಗನಿಗೆ ಸರಳತೆ, ತಪಸ್ಸು, ಯೋಗ ಈ ಮೌಲ್ಯಗಳನ್ನು ಬೋಧಿಸಿದರು. ದತ್ತಾತ್ರೇಯರು ಜೀವನ ಪೂರ್ತಿ ಅವಧೂತರಾಗಿ ಜ್ಞಾನ ಮತ್ತು ಧರ್ಮದ ಮಾರ್ಗ ಬೋಧಿಸಿದರು. ಇದು ಪತಿವ್ರತೆಯ ಅನಸೂಯ ದೇವಿಯ ಕಥೆ. ದತ್ತ ಜಯಂತಿ ದತ್ತಾತ್ರೇಯರ ಅವತಾರ ದಿನ. ಜ್ಞಾನ, ಗುರುಭಕ್ತಿ, ಆಧ್ಯಾತ್ಮಿಕ ತತ್ವಗಳ ಸಂಕೇತ. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.